ಬಾಲಕಿಯ ಜೊತೆ ಅನುಚಿತ ವರ್ತನೆಯ ಆರೋಪದ ಹಿನ್ನೆಲೆಯಲ್ಲಿ ಯಾದಗಿರಿಯ ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಈ ಬಗ್ಗೆ ನನಗಿನ್ನೂ ಮಾಹಿತಿ ಬಂದಿಲ್ಲ, ವರದಿಯನ್ನ ತರಿಸಿಕೊಳ್ತೀನಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಡಿಯೋ ಒಂದು ವೈರಲ್ ಆಗ್ತಾ ಇದ್ದ ಹಾಗೆ ಮಕ್ಕಳ ಹಕ್ಕುಗಳ ಆಯೋಗದ ಸೂಚನೆಯ ಮೇರೆಗೆ ಮಲ್ಲಿಕಾರ್ಜುನ ಮುತ್ಯಾ ವಿರುದ್ಧ ಭೋಗಿ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಯಾದಗಿರಿನಲ್ಲಿ ಸರ್ ನಾನು ರಿಪೋರ್ಟ್ ತಗೊಳ್ತೇನೆ. ನಾನಿನ್ನು ಮಾಹಿತಿ ಬಂದಿಲ್ಲ ನನಗೆ. ಮುಂದುವರೆದ ಸರ್ ಮುತ್ಯಾ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ? ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ದೇವಮಾನವ ಅಂತ ಹೇಳ್ಕೊಂಡಿದ್ದಾನೆ ಸರ್ ಅವರು. ಯಾದಗಿರಿನಲ್ಲಿ ಸರ್ ನಾನು ರಿಪೋರ್ಟ್ ತಗೊಳ್ತೇನೆ. ನಾನಿನ್ನು ಮಾಹಿತಿ ಬಂದಿಲ್ಲ ನನಗೆ. ಮುಂದುವರೆದ ಸರ್ ಮುತ್ಯಾ ಕೇಸಲ್ಲಿ ಸರ್ ಪೋಕ್ಸೋ ಕೇಸ್ ದಾಖಲಾಗಿದೆ. ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ? ಮಾಹಿತಿ ತಗೊಳ್ತೀನಿ. ಮಾಹಿತಿ ತಗೊಂಡು ಉತ್ತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.